ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲೊಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ದಪ್ಪ ಮೊಸರು ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಮೊಸರು ಬದಲಿಗೆ ಲಿಂಬೆಹಣ್ಣು ಹಾಕ್ಕೊಬೋದು, ಇಲ್ಲ ವಿನೆಗರ್ ಹಾಕ್ಕೊಳ್ಳೋರು ಹಾಕ್ಕೊಬೋದು. 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಅರಶಿನ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಇವಾಗ ಹಾಕ್ಕೊಂಡಿರೋದು ಎಲ್ಲದು ನೀಟಾಗಿ ಪ್ರತಿಯೊಂದು ಪೀಸಸ್ಗೂ ತಾಗಿರಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ. ನಿಮ್ಮ ಕಂಫರ್ಟೇಬಲ್ ಹೇಗಿರುತ್ತೋ ಹಾಗೆ ಮಾಡ್ಕೊಳ್ಳಿ. ಇದನ್ನು ತೆಗೆದು ಸೈಡಿಗೆ ಇಟ್ಬಿಡೋಣ. ಇವಾಗ ಗೀ ರೋಸ್ಟಿಗೆ ಒಂದು ಮಸಾಲೆಗೆ ಮಾಡ್ಕೊಳ್ಳೋಣ. ಫಸ್ಟು ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನು ಜೀರಿಗೆ, 1/4 ಸ್ಪೂನಷ್ಟು ಮೆಂತೆ. ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಇದು ಶುರು ಮಾಡೋಕ್ಕಿಂತ ಮುಂಚೆನೇ ಒಂದು 10ರಿಂದ 15 ಬ್ಯಾಡಗಿ ಮೆಣಸನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಈ ಹುರಿದಿರೋ ಮಸಾಲೆ, ಬ್ಯಾಡಗಿ ಮೆಣಸು, ನೆನೆಸಿಟ್ಕೊಂಡಿದ್ದು ಬ್ಯಾಡಗಿ ಮೆಣಸು, ಆಮೇಲೆ ಒಂದು 10ರಿಂದ 15 ನೆನೆಸಿಟ್ಕೊಂಡಿರೋ ಗೋಡಂಬಿ, ಅದಕ್ಕೆ ಒಂದು 10ರಿಂದ 15 ಬೆಳ್ಳುಳ್ಳಿ ಎಸಳು, 1 ಸ್ಪೂನ್ ಉಪ್ಪು, ಹಾಗೆ ಒಂದು 1 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇಲ್ಲಿ ಪುಟ್ಟು ಸ್ಪೂನ್ ಆದ್ದರಿಂದ ಒಂದು 3 ಸ್ಪೂನ್ ಹತ್ತತ್ರ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಒಂದೇ ಒಂದು ಸಣ್ಣದು ಪೀಸು ಬೆಲ್ಲ ಹಾಕೋತಾ ಇದ್ದೀನಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನೀಟಾಗಿ ಪೇಸ್ಟ್ ಆಗಬೇಕದು. ಗೀ ರೋಸ್ಟ್ ಅಂದಮೇಲೆ ನಾವು ಎಲ್ಲದನ್ನು ಗೀಯಲ್ಲೇ ಮಾಡಬೇಕಾಗತ್ತೆ, ತುಪ್ಪದಲ್ಲೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕಾದ ನಂತರ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು 3/4 ಭಾಗ ಚಿಕನ್ ಬೇಯುವಷ್ಟು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇರಲಿ ಅಂಥೇಳಿ ನಾನು ಪಕ್ಕದ ಬರ್ನರಿಗೆ ಶಿಫ್ಟ್ ಮಾಡ್ಕೋತೀನಿ. ಅದು ಫ್ರೈ ಆಗ್ತಾ ಇರಲಿ. ಇಲ್ಲಿ ನಾವು ಗೀ ರೋಸ್ಟ್ ಮಸಾಲೆನ ರೋಸ್ಟ್ ಮಾಡ್ಕೋಬೇಕು. ಈ ರೋಸ್ಟಿಂಗ್ ಪ್ರೊಸೆಸ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಹಾಗಾಗಿ ಅದನ್ನು ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ನಾವು ರೋಸ್ಟಿಂಗನ್ನ ನೋಡ್ಕೊಳ್ಳೋಣ. ಇಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು, ನಮ್ಮ ಮಸಾಲೆ ಎಷ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋತೀವೋ ಗೀ ರೋಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಮಸಾಲೆ ಕೊನೆಗೆ ಡಾರ್ಕ್ ಮರೂನ್ ಕಲರ್ ಹಂಗೆ ಬಂದರೆ ಅದು ಆಗಿದೆ ಅಂತ. ಹಾಗೆಯೇ ಇಲ್ಲಿ ನೋಡಿ ಚಿಕನ್ನು ಬೇಯ್ತಾ ಇದೆ ಪಕ್ಕದಲ್ಲಿ. ಈಗ ಮಧ್ಯೆ ಮಧ್ಯೆ ಒಂದು ಸ್ಪೂನ್, ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು, ನಿಮಗೆ ಯಾವಾಗ ತುಪ್ಪ ಸೈಡಲ್ಲೆಲ್ಲ ಬಿಡೋಕ್ಕೆ ಶುರು ಆಗುತ್ತಲ್ಲ ಆವಾಗ ಅದಿನ್ನೂ ತುಪ್ಪ ಎಳ್ಕೊಳ್ಳಲ್ಲ ಅಂತ ಅರ್ಥ. ಸೊ ಆವಾಗ ತುಪ್ಪ ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟು ನಾವಿನ್ನೂ ಸ್ವಲ್ಪ ಮಸಾಲೆನ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಸ್ವಲ್ಪ ಹಾರುತ್ತೆ ಮಸಾಲೆ ಫ್ರೈ ಮಾಡ್ಕೋಬೇಕಾದ್ರೆ, ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇವಾಗ ಪಕ್ಕದಲ್ಲಿ ಆ ಚಿಕನ್ನು 3/4 ಭಾಗ ಬೆಂದಿದೆ. ಅದಕ್ಕೋಸ್ಕರ ತೆಗೆದು ಫ್ಲೇಮಿಂದ ತೆಗೆದು ಈ ಕಡೆ ಇಟ್ಕೊಂಡಿದ್ದೀನಿ. ಈ ಮಸಾಲ ಇನ್ನೂ ಆಲ್ಮೋಸ್ಟ್ ಆಗ್ತಾ ಇದೆ. ಇವಾಗ ನೋಡಿ ಇಷ್ಟು ಡಾರ್ಕ್ ಕಲರಾಗಿ ಬಂದಿದೆ. ಇವಾಗ ನಾವು ಇದಕ್ಕೆ 3/4 ಭಾಗ ಬೆಂದಿರೋ ಚಿಕನನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಕಡೆ ತಾಗಿರಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು ಈಗ ಚಿಕನ್ ನೀರೆಲ್ಲ ಅದರಲ್ಲಿ ಇದೆಯಲ್ಲ ಅದೆಲ್ಲ ಆರೋ ಅಷ್ಟು ಇಂಗೋ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದಾದ ನಂತರ ನಮಗೆ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಇದನ್ನು ನೀರು ದೋಸೆ ಜೊತೆ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ.